रिक्शा धीमी बजे कुक आती थी गाइस। हो भाई बिहार से। बिहार से। कोलार कैसा लगा तुमको? अच्छा लगा। ಕೋಲಾರ ಬಸ್ ಸ್ಟ್ಯಾಂಡ್ ಇಂದ KSRTC ಆಗ್ಲಿಂದ ಅಲ್ಲಿ ಬೆಟ್ಟ ತೋರ್ಸು ಅಂತಿದ್ದ ಬೆಟ್ಟ ಕಾಣಿ ಅಲ್ಲಿ ಈಶಾ ಗೊತ್ತಿಲ್ಲ ನಂಗೆ, ಏಷಿ ಯಾರು ಗೊತ್ತಿತ್ತು. ತಿರುಪತಿ ಎಲ್ಲ ನಮ್ದೇ ಗುಂಡೋಡ್ಸ್ದಂಗ ಐತಿ ಈಗ. ನಮಸ್ಕಾರ ಕರುನಾಡು, ನಾನು ನಿಮ್ಮ ನಾಗೇಂದ್ರ ಪೂಜಾರಿ. ಇವತ್ತು ನಿಮ್ಗೆ ಕೋಲಾರ ಹೇಗಿತ್ತು ಮತ್ತೆ ಕೋಲಾರ ಎಕ್ಸ್ಪ್ಲೋರ್ ಮಾಡುವಂತ ಇತ್ತು. ಬನ್ನಿ. ಸೋ ಗೈಸ್, ನಮ್ಮೂರ್ಗಿಂತ ಕೋಲಾರ ತುಂಬಾ ಡಿಫ್ರೆಂಟ್. ಯಾಕಂದ್ರೆ ನಮ್ಮೂರ್ದಂಗ ಈ ತರ ಹಿಂದೆ ರಿಕ್ಷಾಂಗೆಲ್ಲ ಕೂಕೊಂಡ್ ಬಿಡುದಿಲ್ಲ. ಕೂಕೊಂಡ್ರೆ ಕುಂಡ್ಕೊಂಡಿ ಹೊಡಿತಾರ ಪೊಲೀಸ್. ಆದ್ರೆ ನಾವು ಇಪ್ಪತ್ ಗಾಡಿ ರಿಕ್ಷಾದ ಹಿಂದ್ ಬದಿ ಕೂಕೋತಿದ್ ಗಾಯ್ಸ್. ಈ ತರ ಲೈಫ್ ಸ್ಟೈಲ್ ನಿಮ್ಗೆ ಇನ್ನು ತೋರ್ಸುತ್ತೆ. ಇನ್ನು ನೀವು ಕಾಮೋದ್ ತುಂಬಾ ಇತ್ತು. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಇನ್ನು ಸಪೋರ್ಟ್ ಮಾಡಿ. ಹೊಸ ವಿಡಿಯೋ ತತ್ತೇ ಇರುತ್ತೆ. ಬನ್ನಿ ಕೋಲಾರಕ್ಕೆ ಹೋಗಿ ನಿಮ್ಗೆ ತೋರಿಸ್ತೆ. ಏನ್ ಗೊತ್ತಾ, ಕೋಲಾರದ ಬಗ್ಗೆ ಖುಷಿ ಹಾಪುದು. ನಂಬದಿ ಎಲ್ಲ ಕಿತ್ಕೊಂಡು ವಾಪಸ್ ಶೆಕಿ ಮತ್ತೆ ಬೆಗರ ಉರಿ ಸಂಕಟ ಆತ. ಆದ್ರೆ ಕೋಲಾರದಂಗೆ ಎಷ್ಟೇ ಬಿಸಿಲಿದ್ರ ಎಷ್ಟೊತ್ತಿಗೆ ಇದ್ರು ಚಳಿಗಾಳಿ. ಇಲ್ಲಿ ಆಲ್ಮೋಸ್ಟ್ ಈಗ 12 ಗಂಟೆ ಆಯ್ತು. ಆದ್ರೆ ಇತ್ತಲ್ಲ ಇಲ್ಲಿ ಫುಲ್ ಬಿಸಿಲಿದ್ರು ಫುಲ್ ತಣ್ಣಂಗ್ ಗಾಳಿ ಹೊಡಿದಿತ್ತು. ಶೆಕಿ ಅನ್ಸುದೇ ಅಲ್ಲ. ಆದ್ರೆ ನಮ್ದು ಕುಂದಾಪುರ, ನಮ್ದು ಉಡುಪಿ ಸೈಡ್ ಅಲ್ಲ, ತುಂಬಾ ಕಿತ್ಕೋ ಅಪ್ಪಂಗೆ ಶೆಕಿ. ನಿಮ್ಗೆ ಗೊತ್ತಲ್ಲ. कैसे हो भाई? बिहार से। बिहार से। कोलार कैसा लगा तुमको? अच्छा लगा। वेदर कैसा है? अच्छा है। वो तुम्हारा दोस्त है? हाँ। हाय भैया, कैसे हो? खाना खाया? ನೋಡಿ ಗಾಯ್ಸ್, ಹಿಂಗೆ ಎಲ್ಲರನ್ನು ಮಾತಾಡ್ಸ್ರೆ ಮಾತ್ರ, ಇಲ್ಲಾಂದ್ರೆ ನೀವು ನಮ್ಮ ವಿಡಿಯೋನು ಕಾಣ್ತಿಲ್ಲ. ಅದಕ್ಕೆ ಫೈನಲಿ ಕೋಲಾರ ಬಸ್ ಸ್ಟ್ಯಾಂಡಿಗೆ ಬಂದಿ ಅಲ್ಲ ಮಚ್ಚ. ಫುಲ್ ಗಾಡಿ ಅಂದ್ರೆ ಗಾಡಿ. ಇಲ್ಲಿ ಹೆಚ್ಚು ಬೇಜಾರಬ್ದೆ ಅಂತಂದ್ರೆ ಇಲ್ಲಿ ಟ್ರಾಫಿಕ್ ಎಲ್ಲ ಹೆಚ್ಚು ಫಾಲೋ ಮಾಡುದಿಲ್ಲ. ಒಬ್ರು ಹೆಲ್ಮೆಟ್ ಹಾಕೋತಿಲ್ಲ ಗಾಡಿ. ಪೊಲೀಸು ಅಂತ ಹೇಳುದಿಲ್ಲ. ಹಂಗೆ ಕೋಲಾರ ಬಸ್ ಸ್ಟ್ಯಾಂಡ್ ಇಂದ KSRTC ಹೌದು, ಹೊಡ್ಕೋದೇ ಇದೆ ಮಿಸರ್. ಒಂದು ವಾರ್ನ್ ಹಾಕೋದಿಲ್ಲ ಅಂತೆಲ್ಲ. ಒಟ್ಟು ಇಲ್ಲಿ ಕಚ್ಚ ಪಚ್ಚ ನುಗ್ತಾ ಇರ್ತರು. ಬಸ್ ಸ್ಟ್ಯಾಂಡ್ ತೋರಿಸಿ ಕಾಣಿ, ಇದೇ ಕೋಲಾರ ಬಸ್ ಸ್ಟ್ಯಾಂಡ್. ಆಗ್ಲಿಂದ ಅಲ್ಲಿ ಬೆಟ್ಟ ತೋರ್ಸು ಅಂತಿದ್ದ ಬೆಟ್ಟ ಕಾಣಿ ಅಲ್ಲಿ ಕಾಣಿ. ಬರೀ ಕಲ್ ರಾಶಿ ದರ್ದ ಬಂಡಿ ಕಲ್. ವೆದರ್ ಸೈಕ್ ಇತ್ತು ಮಾತ್ರ. ಅಂದ್ರೆ ಎಷ್ಟು ಒಳ್ಳೆ ವ್ಯೂ ಇತ್ತು ಕಾಣಿ. ಇರಿಗಾಯ್ಸಿ ಇಲ್ಲೊಬ್ಬ ಬಸ್ ಟಿಕೆಟ್ ಯಾರದ ಕಂಡಕ್ಟರ್ ಏಷ್ಯಾ ಕುಂದಾಪುರ ಅಲ್ಲ ಅಂತಿದ್ದ. ಯಾವ ಊರು ಕೇಣ್ಗಪ್ಪ? ಎಲ್ಲಿ ಕೇಣ ಮಚ್ಚ? ಕೇಣ ಎಲ್ಲಿ ಕೇಣ? ಎಲ್ಲಿಗೆ? ಈಶಾ ಅಂಬ್ರ. ಹಂಗಂದ್ರೆ ಈಶಾ ಗೊತ್ತಿಲ್ಲ ನಂಗೆ, ಏಷಿ ಯಾರು ಗೊತ್ತಿತ್ತು. ಇಲ್ಲೊಂದು ಬಂದ್ರೆ ಪ್ರಾಬ್ಲಮ್ ಎಂದು ಗೊತ್ತಾ, ಮಂಗಳಮುಖಿಗಳೆಲ್ಲ ಸಿಕ್ಕರೆ ಹಿಡ್ಕಂತ್ರು. ಮೊನ್ನೆಯಿಂದ ಬೆಂಗಳೂರಂಗೂ ಹಂಗೆ ಓಡದೆ ಆಯ್ತು. ಇಲ್ಲೂ ಸಹ ಓಡ್ಕೆ ಅದು. ಅದೇ ಮೆಜೆಸ್ಟಿಕ್ ಅಂತ. ತಿರುಪತಿ ಎಲ್ಲ ನಮ್ದೇ ಗುಂಡೋಡ್ಸ್ದಂಗ ಐತಿ ಈಗ. ಮಜಾ ಎಲ್ಲಿ ಸಿಕ್ಕತ್ತೆ? ನಾವು ಬಂದದ್ ಮೇನ್ ಪರ್ಪಸ್ ಅಂತಂದ್ರೆ ನಮ್ಗೊಂದು ಪೆನ್ ಡ್ರೈವ್ ಬೇಕಿತ್ತು. ಅದಕ್ಕೋಸ್ಕರ ಆಚೆಲ್ಲ ಹೋಯ್ಕಂಬ್ರಿ. ಈಗ ಕಾಣಕ್ಕೆ ಎಲ್ಲಿ ಸಿಕ್ಕತ್ತಂದ ಯಾರ ಹತ್ರ ಕಾಣಕ. ಇಲ್ಲೆಲ್ಲ ಲೋಕಲ್ ಮೊಬೈಲ್ ಶಾಪ್ ಅಲ್ಲ ಇತ್ತು. ಆಮೇಲೆ ವ್ಯಾರಂಟಿ ಇಲ್ದಿರ್ ನಾಳೆ ಅವನೇ ಬಾಗ್ಲು ಮುಚ್ಕೋರೆ. ನಾವು ಎಲ್ಲ ಅಂತ ಹುಡ್ಕುದು. ಅದಕ್ಕೆ ಈಗ ಒಂದ್ ಘನದೊಂದು ಫೋನ್ ಶಾಪ್ ಕಂಡ ಅಲ್ಲ ಒಂದ್ ತಕಬರ್ಕ್ ಈಗ. ಆಗ ಬಿಸ್ಲಿದ್ರು ತಣ್ಣಂಗ್ ಗಾಳಿ ಹೊಡಿತಿತ್ತಂದಿ. ಈಗ ಒಂಚೂರು ಉರಿದಿತ್ತು, ಉರಿದಿತ್ತು, ನೆತ್ತಿಗೆಲ್ಲ ಹೊಡಿದಿತ್ತು ಬಿಸ್ಲ. 3-4 ಮೊಬೈಲ್ ಅಂಗಡಿಗೆ ಹೋಯ್ಕಂತ ಆದ್ರೂ ಎಲ್ಲೂ ನಮ್ಬೇಕಾದ ಸ್ಯಾಂಡೀಸ್ ಸಿಕ್ಲಿಲ್ಲ.
ಮೊಬೈಲ್ ಅಂಗಡಿ ಇಪ್ಪಕ್ಕೆ ಒಂದು ರಾಶಿ ಇತ್ತು, ಇಲ್ಲಲ್ಲ ಇಲ್ಲ ಅಂತ ಎಂತ ಮಾಡು. ಈಗ ಯಾವ್ದೋ ಒಂದು ಹೇಳಿದ್ರು ಅದಕ್ಕೆ ಹುಡ್ಕೋ ಆತಿತ್ತು. ಎಲ್ಲಿತ್ತು ಮಾರೆ? ನೀ ಇಲ್ಲಿ ಇಪ್ಪನಲ್ಲ ಮಾರೆ. ಹೌದಪ್ಪ. ಓ ಮಂಡಿ ಎಲ್ಲ ಬಿಸಿ ಬಿಸಿ ಆಯ್ತು. ಇದೆಯಾ ಮಚ್ಚ? ಇಲ್ಲ ಇತ್ತಲ್ಲ. ಆಲ್ಮೋಸ್ಟ್ ಕಮ್ಮಿ ಅಂದ್ರು 8-10 ಮೊಬೈಲ್ ಶಾಪಿಗೆ ಹೋಯ್ತು. ಹಾಗೆ ಗೂಗಲ್ ಹಂಗ್ ಸರ್ಚ್ ಮಾಡಿ ಕಾಣ್ತಿಲ್ ನಿಯರ್ ಬೈ ಹಂಗ ಐಫೋನ್ ಶೋರೂಮ್ ಎಲ್ಲಿತ್ತ ಅಂತ. ಅರ್ಧ ಕೋಲಾರ ತಿರುಗಿ ಒಂದೇ ಒಂದು ಶೋರೂಮ್ ಹಂಗೆ ನಮ್ಗೆ ಬೇಕಾದ ಸ್ಯಾಂಡಿಸ್ ಸಿಕ್ಲ. ಐಫೋನ್ ಇದೆ, ಎಸ್ ಸೀರೀಸ್ ಇಲ್ಲ ಯಾವ್ದು ಎಂತ ಹೇಳುದಂತ ಗೊತ್ತಿಲ್ಲ. ಸೀರೆ ಎತ್ಕೊಂಡು ವಾಪಸ್ ರೂಮಿಗೆ ಹೋಗಿ ಬಿತ್ಕಂಬ ಮಂಗಿತ್ತ. ಬಿಸಿಲು ಒಂದ್ ಸ್ವಲ್ಪ ಹೆವಿ ಹೊಡಿದೆ. ಇಲ್ಲಿ ಅಂತದು ಸಿಕ್ಕುದಿಲ್ಲ ಅಂತ ಬೇಜಾರು ಅಷ್ಟೇ. ಅದೇ ಮೇನ್ ಬಂದದ್ದು ಎಂತಕಂದ್ರೆ ಡೈಲಿ ವಿಡಿಯೋಸ್ ಮಾಡಿದಾಗ ರ್ಯಾಮ್ ಮ್ಯಾನೇಜ್ಮೆಂಟ್ ಸಿಕ್ಕುದಿಲ್ಲಲ್ಲ. ಅದಕ್ಕೆ ಬ್ಯಾಕಪ್ ಹಂಗಿಪ್ಪು ವಿಡಿಯೋ ಡಿಲೀಟ್ ಬ್ಯಾಕಪ್ ಹಂಗಿಪ್ಪು ವಿಡಿಯೋ ಡಿಲೀಟ್ ಮಾಡಿ ಆಮೇಲೆ ಮತ್ತೊಂದು ವಿಡಿಯೋ ಮಾಡ್ಕತ್ತ. ಅದನ್ನ ಪಾರ್ಟ್ ಬೈ ಪಾರ್ಟ್ ಮಾಡಿ ಯೂಟ್ಯೂಬ್ಗೆ ಹಾಕೋಕಾದಿಲ್ಲ ಅದಕ್ಕೆ. ಬಟ್ ಸಿಕ್ಕಲೇ ಇಲ್ಲ. 1 ವಾರ ಬಿಟ್ಟು ಬೆಂಗಳೂರಿಗೆ ಹೋಗಿ ತಕ ಬರ್ಕತ್ತ ಈಗ. ಹ್ಮ್ ಅದು ಇನ್ನು ಪ್ಲಾನ್ ಆಯ್ಕಲ್ಲ ಮಚ್ಚ. ಈಗ ವಾಪಸ್ ನಾವು ಇಪ್ಪ ರೂಮಿಗೆ ಇಲ್ಲಿಂದ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಇತ್ತಲ್ಲ, 5-6 ಕಿಲೋಮೀಟರ್ ಇತ್ತೇನೋ. ನಾವು ಇಪ್ಪದು ಏರಿಯಾ ಯಾವ್ದು ಮಚ್ಚ? ಟಮಕ. ಎಂತೆಂತ ಪ್ಲೇಸ್ ಇತ್ತು ಹೆಸರು ಗೊತ್ತಿಲ್ಲ ಅಷ್ಟು. ಹಾ ನಮ್ ರೂಮ್ ತೋರ್ಸತ್ತ ಆಮೇಲೆ ನೆನಪ ಇಲ್ಲ. ನಾನು ನೆನ್ಪು ಮಾಡ್ಕೊಂಡು ರೂಮ್ ಒಂದು ತೋರ್ಸುವ. ಹೆಚ್ಚು ಬ್ಯಾಕ್ ಕ್ಯಾಮ್ರಾ ಹಂಗೆ ತೋರ್ಸೋಕದಿಲ್ಲ, ಯಾಕಂದ್ರೆ ಬೇರೆ ಬೇರೆಯವ್ರ ಮುಖ ಬರ್ತಲ್ಲ ಅದಕ್ಕೆ. ಇತ್ತನಾ ಬಸ್? ಬಸ್ ಇತ್ತ. ಇಲ್ಲಿ ಎಲ್ಲಿಗೂ ಒಬ್ದರು ಪ್ರೈವೇಟ್ ಬಸ್ ಸಿಗುದಿಲ್ಲ. ಆಲ್ಮೋಸ್ಟ್ ಎಲ್ಲ ಕರಾದ ಸಾನಿ. ಫೈನಲಿ ವಾಪಸ್ ಬಂತು ಕೋಲಾರಕ್ಕೆ. ಕೋಲಾರಕ್ಕಲ್ಲ ಇದೇದು ಟಮಕಕ್ಕೆ. ಈಗ ಊಟ ಮಾಡ್ಕೋತಿತ್ತ. ಫೈನಲಿ ಊಟ ಆಯ್ತು. ಇಲ್ಲೊಬ್ಬ ಕಡ್ಡಿ ತಪ್ಕೋಯ್ದ ಗಣಿ. ಪಾಪು 6 ಆಯ್ತು. ಊಟ ಆಯ್ತು. ಊಟ ಮಾಡೋದು ಇದೇ ಹೋಟ್ಲು, ಬಾರ್ ಅಂಡ್ ರೆಸ್ಟೋರೆಂಟ್. ಅಡ್ಡಿಲ್ಲ, ಫುಡ್ ಒಳ್ಳೆ ಇತ್ತು. ಈಗ ರೂಮಿಗೆ ಹೊರಟಿತ್ತ. ಮಾರ ಬಿಸಿಲು ಸಾತ ಎಲ್ಲ ಹೋಯ್ ಫಸ್ಟ್ ಒಂದು ಸ್ನಾನ ಮಾಡ್ರೆ ಸಾಕಮ್ಮಗಿತ್ತು, ಅಷ್ಟು ಬಿಸಿಲಿತ್ತು. ಸೊ ಗೈಸ್ ನಾವು ರೂಮಿಗೆ ಬಂದಿತ್ತು. ಈಗಲ್ಲ ಆಗ್ಲೇ ಬಂದಿತ್ತು. ಬಟ್ ಸುಸ್ತಾಯ್ತಂತ ಹಾಗೆ ಮನ್ಕಂತ. ಸೊ ವಿಡಿಯೋ ಕಂಟಿನ್ಯೂ ಮಾಡಿ ನಿಮ್ ರೂಮ್ ಸಹ ತೋರಿಸ್ತು ಅಂತ ಹೇಳಿತ್ತು. ಅದು ಸಹ ತೋರ್ಸೋಕಾಯಿಲ್ಲ, ಮುಂದಿನ ವಿಡಿಯೋದಂಗೆ ತೋರ್ಸತ್ತು. ಆಯ್ತು ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಯ್ತು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ ಪ್ಲೀಸ್ 6 ಆಯ್ತು, ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕಾಮದಲ್ಲದೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಿಮ್ದು ಒಂದೊಂದು ಸಣ್ಣ ಲೈಕ್ ಮತ್ತೆ ಒಂದೊಂದು ಸಬ್ಸ್ಕ್ರೈಬು ನಮ್ ತುಂಬಾ ಸಪೋರ್ಟ್, ಅಂದ್ರೆ ನಮ್ ತುಂಬಾ ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ. ಓಕೆ, ಮುಂದಿನ ವಿಡಿಯೋದಂಗೆ ಸಿಗುವ ಗೈಸ್. ಬಾಯ್ ಬಾಯ್ ಬಾಯ್.